ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ವರಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ನಾವೀಗ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕನಾಂ ವಿಷಜೆ ಬೋರೋ ಗಿಣಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತಯೇ ನಮೋ ನಮಃ. ನಾವು ಇವತ್ತು ರಾಯರನ್ನ ನೆನೆಯುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಗಳಲ್ಲಿ ಇರ್ತಕ್ಕಂಥವರಿಗೆ ಶನಿ ಮತ್ತು ಕೇತು ಇರ್ತಕ್ಕಂಥ ಸ್ಥಾನ, ಕುಜ ಮತ್ತು ರಾಹು ಇರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸಕರವಾಗಿರದಂಥದ್ದಲ್ಲ. ಆದರೆ ಕೆಲವು ವಸ್ತುಗಳನ್ನು ಕಳೆಕೊಂಡಿದ್ದನ್ನು ಪಡೆಯಬಹುದು. ಕೆಲವಷ್ಟು ವಿಚಾರಗಳು ಮನಸ್ಸಿಗೆ ನೋವಾದರೂ ಅದು ಸರಿಪಡಿಸಿಕೊಳ್ಳಬಹುದು. ಕೆಲವಷ್ಟು ಕಣ್ಣು ಕಾಣುವಂಥ ಅಸತ್ಯಗಳನ್ನು ಸತ್ಯ ಅಂತ ಸಾಬೀತುಪಡಿಸುವಂಥ ರೀತಿ ಆಗಬಹುದು. ಆದರೆ ಒಂದಂತೂ ವಿಚಾರ ಸತ್ಯ, ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕಾಗಿ ಪರಿತಪಿಸುವಂಥವರಾಗಲಿ, ಹೊಸದಾಗಿ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡತಕ್ಕಂಥವರಿಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡೆದು ಮಹಾವಿಷ್ಣು ಆರಾಧನೆ ಮಾಡುವುದರಿಂದ ವಿಷ್ಣು ದೇವರ ಕೃಪಾ ಕಟಾಕ್ಷದಿಂದಲೇ ಇಷ್ಟು ಲಾಭವನ್ನು ತಂದುಕೊಳ್ಳುತ್ತೀರಿ. ಒಂದಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ ಮಾಡಿಸುವುದರಿಂದ ಅಥವಾ ಶಿವ ಧ್ಯಾನವನ್ನು ಮಾಡುವುದರಿಂದ ಅಥವಾ ಶಿವ ಸಾನ್ನಿಧ್ಯದಲ್ಲಿ ಕೊಡುವಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ ಸ್ನೇಹಿತರೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸಿಕೊಳ್ತೀರಿ. ಗುರುಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತೀರಿ. ಸಣ್ಣ ಸಣ್ಣ ವಿಚಾರದ ಸಹಿತ ಮನಸ್ತಾಪ ಮಾಡಿಕೊಳ್ತೀರಿ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ ನಿಮಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುತ್ತಾ ಹೋಗುತ್ತೆ. ಮಾಡಿದರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ತೃಪ್ತಿಕರವಾದಂತಹ ಫಲ ನಿಮಗೆ ಸಿಗಬೇಕಾದರೆ ನೀವು ಮಾಡಬೇಕಾಗಿದ್ದು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು, ಸಿಹಿ ತಿಂಡಿಯನ್ನು ಕೊಟ್ಟು, ಯಾವುದೇ ಕೆಲಸದಲ್ಲಿ ಇರ್ತಕ್ಕಂಥವರಾದರೂ ಸ್ವಲ್ಪ ಇಷ್ಟು ಮಾತ್ರ ಶ್ರಮಿಸಿದರೆ ಖಂಡಿತ ಅತ್ಯುತ್ತಮವಾದಂಥ ಫಲವನ್ನೇ ತಾವು ನೋಡ್ತೀರಾ ಅಂತ ಹೇಳ್ಬೋದು. ಅದು ಇಲ್ಲಿ ನಿಮಗೆ ಸಮಾಧಾನ ತಂದುಕೊಳ್ಳಬೇಕು ಮತ್ತು ಮಾಡುವ ಕೆಲಸಗಳು ಏನೇ ಇದ್ದರೂ ಅದರ ಕಡೆ ಒಂದಷ್ಟು ಗಮನ ಹರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗಿರುವಂಥ ನಿರ್ಣಯ ಇಂಥದ್ದು ಒಂದು ಹಠದಿಂದ ಇಂಥ ಕೆಲಸ ನಾನು ಮಾಡಲೇಬೇಕು ಅಂತಕ್ಕಂಥ ಹಠ ನಿಮ್ಮಲ್ಲಿ ಇದ್ದರೆ ಮಾತ್ರ ಗೆಲ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ಓದುವುದರ ಕಡೆ ಹೆಚ್ಚು ಗಮನ ಕೊಡಲೇಬೇಕು. ವಿದ್ಯಾರ್ಥಿನಿಯರಿಗೆ ಒಂದು ಕಿವಿ ಮಾತು ಏನಂದರೆ, ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ಶ್ರೀ ಐಮ, ಓಂ ಶ್ರೀ ಹೈಂ, ಓಂ ಶ್ರೀ ಹೈಮ ಅಂತ ಓಂ ಶ್ರೀ ಹೈಂ ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠಣೆ ಮಾಡುವುದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗ ಫಲ ಇದೆ. ಯಾವುದೇ ಒಂದು ವಿಚಾರವನ್ನು ತಲೆಗೆ ಹಾಕಿಕೊಂಡರೂ ಅದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತೀರಿ. ನೀವು ಮಾಡುವ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಅರ್ಥಪೂರ್ಣವಾದಂತಹ ಬದುಕಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಬರುವ ತೊಂದರೆಗಳು ಸಾಕಷ್ಟು ಇರುತ್ತೆ. ಆ ತೊಂದರೆ ತಾಪತ್ರಯಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸಿಕೊಂಡರೆ ತುಂಬ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಒಂದು ಚಿಟಿಕೆಯಷ್ಟು ಅಕ್ಕಿ ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಅಕ್ಕಿ ಎರಡೂ ಧಾನ್ಯವನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವುದರಿಂದ ಆಯಾ ಕ್ಷಣದಲ್ಲಿ ಬರುವಂತಹ ಯಾವುದೇ ಗೃಹಸ್ಥಿತಿಗಳ ವ್ಯತ್ಯಾಸ ಇದ್ದರೂ ಎಲ್ಲವನ್ನು ದೂರ ಮಾಡಿಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂತಹ ಗಂಧವನ್ನು ನಿಮ್ಮ ಹಣೆಗೆ ಒಂದಿಷ್ಟು ಗಂಧವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಯಾವುದೇ ಕ್ಷಣದಲ್ಲಿ ಎಂತಹ ರಾಕ್ಷಸತ್ವ ಇರ್ತಕ್ಕಂಥ ವ್ಯಕ್ತಿಗಳು ಎದುರಾದರೂ ಆ ವ್ಯಕ್ತಿಗಳು ನಿಮ್ಮ ಹಣೆಯಲ್ಲಿ ಇರ್ತಕ್ಕಂಥ ಗಂಧವನ್ನು ನೋಡಿದ ಮರುಕ್ಷಣ ಅವರ ಮನಸ್ಸು ಪರಿವರ್ತನೆಯಾಗಿ ನಿಮ್ಮಲ್ಲಿ ಶಾಂತಿ, ನೆಮ್ಮದಿಯುತವಾಗಿ ಒಂದು ವ್ಯವಹಾರಗಳನ್ನು ಮುಂದುವರಿಸುತ್ತಾರೆ. ಏನೇ ಆದರೂ, ಎಂತಹ ಸಂಕಷ್ಟಗಳಾದರೂ ಆಯಾ ಕ್ಷಣದವರೆಗೆ ಮಾತ್ರ. ಅದಾದ ನಂತರ ಬೆಳಕು ಹಾಗೆ ಆಗುತ್ತೆ, ಒಳ್ಳೆಯದಾಗಿ ಆಗುತ್ತೆ. ಕತ್ತಲು ಬೆಳಕು ಇದು ಜೀವನದಲ್ಲಿ ನಡೆಯುವಂಥ ಆಟಗಳು.
ಒಂದು ಕಡೆ ಸಂಪೂರ್ಣವಾದಂಥ ಕಷ್ಟ ಅಂದ್ಕೊಳ್ತೀವಿ, ಮತ್ತೊಂದು ಕಡೆ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಪ್ಪ ಅಂದ್ಕೊಳ್ತೀವಿ. ಏನೇ ಆದರೂ ದಿನದ 24 ಗಂಟೆ ನಡೆಯುವಂತಹ ಈ ನೀತಿ ಪಾಠಗಳು ನನ್ನಲ್ಲಿ ಇರ್ತಕ್ಕಂಥ ಹಿರಿಯರು ಅಂದರೆ ನಿಮ್ಮ ತಂದೆ ತಾಯಿಯಾಗಿರಬಹುದು, ಅಣ್ಣ ಅತ್ತಿಗೆ ಆಗಿರಬಹುದು, ಅಥವಾ ಯಾರೊಬ್ಬರಾದರೂ ಸಹಿತ ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು ಬಹಳ ಉತ್ತಮ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರ ಅಂದ್ಕೊಂಡ್ರೆ ಅದು ದೊಡ್ಡದಾದಂಥ ಸಮಸ್ಯೆ ಎದುರಾಗಿ ಬಿಡಬಹುದು. ಸ್ನೇಹಿತರೆ, ಜೋಪಾನವಾಗಿದ್ದು ಎಚ್ಚರಿಕೆಯ ನಡೆದರೆ ಅದರಷ್ಟು ಅದೃಷ್ಟದ ಬಲ ಮತ್ತೊಂದಿಲ್ಲ. ಬಹಳಷ್ಟು ಆನಂದವಾಗಿ ನಡೆಯುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮತ್ತು ಗಣಪತಿಯ ಸಾನ್ನಿಧ್ಯಕ್ಕೆ ಬಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ 21 ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಡ್ತಕ್ಕಂಥದ್ದು, ಒಂದೆರಡು ಕಡಲೆಕಾಳನ್ನು ದೇವರ ಸಾನ್ನಿಧ್ಯದಲ್ಲಿ ಇಟ್ಟು ನಮಸ್ಕಾರ ಮಾಡುವಂಥದ್ದು ಮಾಡಿದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕಾಗಿ ನೀವು ಮಾಡಬೇಕಾದಂಥ ಅನುಷ್ಠಾನ ಅಂದರೆ ಒಂದಿದೆ. ಇದಕ್ಕಾಗಿ ನೀವು ಮಾಡಬೇಕಾದದ್ದು 2 ವಿಳೆದೆಲೆ ಅಡಿಕೆ, ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಕಡಲೆ ಪುಷ್ಪ ಆಗಲಿ ಅಥವಾ ಒಂದಿಷ್ಟು ಸಕ್ಕರೆ ಆಗಲಿ ಇಂಥದ್ದನ್ನು ದೇವರಿಗೆ ನೈವೇದ್ಯ ಮಾಡಿ ಯಾರಾದರೂ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಪಯಣ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಮತ್ತು ಉತ್ತಮ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನು ಸಾಧನೆ ಮಾಡಲಿಕ್ಕಾಗಲ್ಲ. ಮತ್ತು ಹಸನ್ಮುಖಿ ಆಗಿದ್ದರೆ ನಗ್ನಗ್ತಾ ಇದ್ದ ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈ ಸಮಯದಲ್ಲಿ ತಾವು ಯಾವ ನಿರ್ಣಯವನ್ನು ತೆಗೆದುಕೊಂಡರೂ ಲಾಭ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕಾಗಿದೆ. ತಾವು ಎಷ್ಟೇ ಜ್ಞಾನವಂತರಾದರೂ ತಲೆ ಬಿಸಿ ನಿಲ್ಲಬೇಕಾದಂಥ ಕಾಲ ಎದುರಾಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಅರ್ಧ ತಲೆನೋವಾಗಲಿ, ಮೈಕೈ ನೋವಾಗಲಿ ಅಥವಾ ಯಾವ ಕೆಲಸನೂ ಮಾಡೋದು ಬೇಡಪ್ಪ, ಅವನು ಇಂಟ್ರೆಸ್ಟ್ ಇದರ ಇರ್ತಕ್ಕಂಥದ್ದು ಸಿಕ್ಕಿದರೆ ಒಂದು ದಿವಸ ಸಂಪೂರ್ಣವಾಗಿ ರಜೆ ಹಾಕಿ ಎಲ್ಲನೂ ಹೋಗೋಣಪ್ಪ ದೂರ ಬಾ ಅನ್ನುವಂಥ ಮಟ್ಟಿಗೆ ಬರುವಂಥದ್ದು ಇದೆಲ್ಲವೂ ನಿಮಗೆ ನಡೆಯುತ್ತೆ. ಆದರೂ ಈ ಹಠದಿಂದ ನೀವು ಸಾಧನೆ ಮಾಡಿದರೆ ಎಲ್ಲ ಫಲಗಳು ಸಿದ್ಧಿಯಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ಬದುಕು ಓದುವಂತಹ ವಿದ್ಯಾರ್ಥಿನಿಯರು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಉತ್ತರಕ್ಕೆ ಕೂತು ಏನು ಎಂಬತಕ್ಕಂಥ ಐಮ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ನಿರಂತರ ಪಠನೆ ಮಾಡುವುದರಿಂದ ಅಥವಾ ಒಂದು 54ರಿಂದ 108 ಬಾರಿ ಹೇಳಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಿಗೆ ಒಂದು ಹಸನ್ಮುಖಿತನ, ನಗುಮುಖ ಜೊತೆಗೆ ಒಂದಷ್ಟು ಕೆಲಸಗಳನ್ನು ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಯೋಗ ಫಲ ತಾವು ಸಿದ್ಧಪಡಿಸಿಕೊಳ್ತೀರಿ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ರೌದ್ರ ಆಗೋದು ಬೇಡ. ಏನೋ ಆಗೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಸ್ನೇಹಿತರೆ. ಏನೇ ಬಂದರೂ ಆಗಿಂದ ಆ ಕ್ಷಣ ಮಾತ್ರ. ಹಗಲಾದ ಮೇಲೆ ರಾತ್ರಿ ಆಗಲೇಬೇಕು, ಹಗಲಾದ ಮೇಲೆ ರಾತ್ರಿ ಅಂದಾಗ ರಾತ್ರಿ ಆದ ನಂತರ ಹಗಲ ಹಾಗೆ ಆಗುತ್ತೆ. ಹಾಗೆ ರಾತ್ರಿ ಬೆಳಕು ಮತ್ತು ರಾತ್ರಿ ಬೆಳಗ್ಗೆ ಆಗ್ತಾನೆ ಇರುತ್ತಲ್ವ, ಆ ರೀತಿ ಕಷ್ಟ ಎಂಬತಕ್ಕಂಥದ್ದು ಪರ್ಮನೆಂಟ್ ಇಲ್ಲ. ಯಾವುದೇ ಕಷ್ಟಗಳು ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಸಂಕಷ್ಟದಲ್ಲಿದ್ದರೂ ಬೇಗ ಹೊರಗಡೆ ಬರ್ತೀರಿ. ಆದರೆ ಬಂದಂತಹ ಕಷ್ಟಗಳನ್ನು ತಡೆದುಕೊಳ್ಳೋಕೆ ಆಗದಂತಹ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ, ಒಂದಷ್ಟು ಜನಕ್ಕೆ ಆರ್ಥಿಕ ಪರಿಸ್ಥಿತಿ, ಒಂದಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ಲ ಎಂಬತಕ್ಕಂಥ ಚಿಂತನೆ. ಏನೇ ಆದರೂ ಇದೆಲ್ಲವನ್ನು ಹೊರತುಪಡಿಸಿ ಒಂದು ಒಳ್ಳೆ ಬದುಕು ಕಾಣಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು, ತಾಳ್ಮೆ ಸಮಾಧಾನ ಬೇಕು ಸ್ನೇಹಿತರೆ. ಇದಕ್ಕಾಗಿ ನೀವು ಮಾಡಬೇಕಾದದ್ದು ಒಂದು ಚಿಟಿಕೆಯಷ್ಟು ಹುರುಳಿ ಮತ್ತು ಒಂದು ಚಿಟಿಕೆಯಷ್ಟು ಅವರೆ ಅಂದರೆ ಶುಕ್ರ ಮತ್ತು ಅವರೆ ಅಂದರೆ ಶುಕ್ರ, ಹುರುಳಿ ಅಂದರೆ ಕೇತು. ಹೀಗೆ ಹುರುಳಿ ಮತ್ತು ಅವರೆ ಬೆಳೆಯನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸಿಕೊಳ್ತೀರಾ. ಭಗವಂತ ದಿನಕ್ಕೊಂದರಂತೆ ಒಂದೊಂದು ಅಭಿವೃದ್ಧಿಯನ್ನು ತೋರಿಸ್ತಾ ಹೋಗ್ತಾನೆ. ಆದರೆ ಇಲ್ಲಿ ಕೊಡುವುದನ್ನಾಗಲಿ ಅಥವಾ ತಾವು ಬರ್ತಕ್ಕಂಥ ಕೆಲಸಗಳಾಗಲಿ ಅಥವಾ ಇರ್ತಕ್ಕಂಥ ಜವಾಬ್ದಾರಿಯನ್ನಾಗಲಿ ಮತ್ತಷ್ಟು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿಭಾಯಿಸಿದರೆ ಮಾತ್ರ ಅದರ ಫಲಗಳನ್ನು ಸಾಕಷ್ಟು ಆಗ್ತಕ್ಕಂಥ ಮನುಷ್ಯನಿಗೆ ತನಗೆ ಅರಿವಾಗದೇನೆ ಅರಿವಿಗೆ ಬರುವಂತಹ ಲಾಭಗಳು ಒಂದಾದಷ್ಟಾದರೆ ತಾನು ಶ್ರಮಪಟ್ಟು ಮಾಡುವಂಥ ಕೆಲಸಕ್ಕೆ ಮತ್ತಷ್ಟು ಸಿಗುವಂಥ ಲಾಭ ಇರುತ್ತೆ. ಅದರಿಂದ ಈ ಶುಭ ಸಮಯದಲ್ಲಿ ತಾವು ಏನು ಅಂದ್ಕೊಳ್ತೀರೋ ಅದು ಅಂದ್ಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನೇ ತಾವು ಸಿದ್ಧಪಡಿಸಿಕೊಳ್ತೀರಿ. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತ ವಕ್ರತುಂಡ ಮಹಾಮಾಯೆ ತನ್ನೋದಂತೆ ಪ್ರಚೋದಯಾತ್ ಗಣಪನ ಆರಾಧನೆ ಮಾಡಿ ಮತ್ತು ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿ ಅರ್ಚನೆ ಸಂಕಲ್ಪ ಮಾಡಿಸುವುದರಿಂದ ಮತ್ತಷ್ಟು ಅದ್ಭುತವಾದ ಫಲಗಳನ್ನು ಸಿದ್ಧಪಡಿಸಿಕೊಳ್ಳಿ.
ಗುರು ರಾಘವೇಂದ್ರ ಸ್ವಾಮಿಗಳ ರಾಯರ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಕುಂಭರಾಶಿಯವರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.